ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ವಿಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ 5 ಪಾಯಿಂಟ್ಸ್ಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಮೇನ್ಸ್ ಎಕ್ಸಾಮ್ದು ಪ್ಯಾಟರ್ನ್. ಎಕ್ಸಾಮ್ದು ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಮೇನ್ಸ್ದು RRB PO ಮತ್ತು RRB ಕ್ಲರ್ಕ್ದು, ಹಾಗೂ ಮೇನ್ಸ್ದು ಸೇಫ್ ಅಟೆಂಪ್ಟ್ ಟೆಸ್ಟ್ ಇರಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಸೆಕೆಂಡ್ ಒನ್ ಎಕ್ಸಾಮ್ದು ಡೇಟ್ಸ್ಗಳ ಬಗ್ಗೆ, ಮೇನ್ಸ್ ಯಾವಾಗ ಇದಾವೆ ಎಕ್ಸಾಮ್ ಡೇಟ್ಸ್ POದು ಮತ್ತು ಕ್ಲರ್ಕ್ದು. ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ದು ರಿಸಲ್ಟ್ ಬಗ್ಗೆ, ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ದು ಕಟ್ ಆಫ್ ಕರ್ನಾಟಕಕ್ಕೆ ರಿಲೇಟೆಡ್ RRB PO ಮತ್ತು ಕ್ಲರ್ಕ್ದು ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಫೈನಲಾಗಿ ನಿಮ್ಮದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಸೆಲೆಕ್ಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರತಿ ವರ್ಷ ಜನವರಿ 1ಕ್ಕೆ ಬರ್ತಾಯಿತ್ತು, ಅದು ಡೇಟ್ ಇವಾಗ ಚೇಂಜ್ ಆಗಿದೆ, ಅದ್ರ ಬಗ್ಗೆನೂ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಈ ವಿಡಿಯೋಗಳು ಇಷ್ಟ ಆಗ್ತಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋನ ಲೈಕ್ ಮಾಡಿರಿ. RRB ರಿಲೇಟೆಡ್ RRB PO ಆಗಲಿ ಕ್ಲರ್ಕ್ ಆಗಲಿ ಇವೆರಡು ರಿಲೇಟೆಡ್ ಹಲವಾರು ವಿಡಿಯೋಗಳು ಈ ಚಾನಲಲ್ಲಿ ಅಪ್ಲೋಡ್ ಆಗಿದ್ದಾವೆ. ಚಾನಲ್ನ ವಿಸಿಟ್ ಮಾಡಿ, ಅಲ್ಲಿ ಪ್ಲೇಲಿಸ್ಟ್ ಇರುತ್ತೆ RRB 2025 ಅಂತೇಳಿ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. RRB POದು ಮತ್ತು ಕ್ಲರ್ಕ್ದು ವೇಕೆನ್ಸಿಯನ್ನು ಆಧಾರವಾಗಿಟ್ಟುಕೊಂಡು ಅದರ ಪ್ರೀವಿಯಸ್ ಇಯರ್ ಕಟ್ ಆಫ್ಗಳು ಮತ್ತು ಸೇಫ್ ಸ್ಕೋರು, ಆಮೇಲೆ ಇವಾಗ 2025 PO ಮತ್ತು ಕ್ಲರ್ಕ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ. ಸಪ್ರೇಟ್ ವೀಡಿಯೋಗಳಿದ್ದಾವೆ ಇದೇ ಒಂದು ಟಾಪಿಕ್ ಮೇಲೆ. ಬಟ್ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಕಂಪೈಲಾಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಮೇನ್ಸ್ ಎಕ್ಸಾಮ್ದು ಪ್ಯಾಟರ್ನ್ ನೋಡೋಣ. ಓಕೆ, ಫಸ್ಟ್ ಒನ್ ಮೇನ್ಸ್ ಎಕ್ಸಾಮ್ದು ಪ್ಯಾಟರ್ನ್ ನೋಡೋಣ. ಮೇನ್ಸಲ್ಲಿ ಏನೇನು ಯಾವ ಸಬ್ಜೆಕ್ಟ್ ಬರ್ತವೆ, ಒಂದು ರೀಸನಿಂಗ್, ಅದು ಬಿಟ್ಟರೆ ಕ್ವಾಂಟ್, ಅದು ಬಿಟ್ಟರೆ ಇಂಗ್ಲೀಷ್, ಆಮೇಲೆ ಕಂಪ್ಯೂಟರ್, ಅದಾದ ನಂತರ GA ಜನರಲ್ ಅವೇರ್ನೆಸ್ದು. GAಯಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತು ನಮ್ಮದು ಜನರಲ್ ಅವೇರ್ನೆಸ್ ಎರಡು ಕ್ವಶನ್ಸ್ಗಳು ಬರ್ತಿರ್ತವೆ. ಇದರಲ್ಲಿ ಫಸ್ಟ್ ಒನ್ ಈ ಕಡೆ ಕ್ವಶನ್ಸ್ಗಳು ಹಾಕೊಳ್ಳೋಣ, ನಂಬರ್ ಆಫ್ ಕ್ವಶನ್ಸ್, ಆಮೇಲೆ ಮಾರ್ಕ್ಸ್, ಆ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಂತೇಳಿ, ಆಮೇಲೆ ಟೈಮ್. ರೀಸನಿಂಗಲ್ಲಿ ಒಟ್ಟು 40 ಕ್ವಶನ್ಸ್ಗಳು ಇರ್ತವೆ. ಕ್ವಾಂಟಲ್ಲಿ ಕೂಡ ಒಟ್ಟು 40 ಕ್ವಶನ್, ಇಂಗ್ಲೀಷಲ್ಲಿ ಕೂಡ ಒಟ್ಟು 40 ಕ್ವಶನ್, ಕಂಪ್ಯೂಟರಲ್ಲಿ ಕೂಡ ಒಟ್ಟು 40 ಕ್ವಶನ್, GAದು ಕೂಡ 40 ಕ್ವಶನ್. ಬಟ್ ಮಾರ್ಕ್ಸ್ ವೇರಿ ಆಗುತ್ತೆ. ರೀಸನಿಂಗ್ ಮತ್ತು ಕ್ವಾಂಟ್ದು ಮಾರ್ಕ್ಸ್ ಎಷ್ಟಿರುತ್ತೆ, 50 ಮಾರ್ಕ್ಸ್ ಇರ್ತವೆ. ಒಂದು ಕ್ವಶನ್ಸ್ಗೆ 1.25 ಮಾರ್ಕ್ಸ್ ಬರುತ್ತೆ. ಹಾಗೆ ಅದರತ್ತ ಇದು ಕೂಡ 50, ಕ್ವಾಂಟ್ದು ಕೂಡ 50 ಮಾರ್ಕ್ಸ್. 40 ಕ್ವಶನ್ ಬಟ್ 50 ಮಾರ್ಕ್ಸ್. ಇದು 40 ಕ್ವಶನ್ 50 ಮಾರ್ಕ್ಸ್. ಇಂಗ್ಲೀಷ್ 40 ಕ್ವಶನ್ಸ್ಗೆ 40 ಮಾರ್ಕ್ಸ್. ಕಂಪ್ಯೂಟರ್ 40 ಕ್ವಶನ್ಗೆ 20 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ. GA 40 ಕ್ವಶನ್ಗೆ 40 ಮಾರ್ಕ್ಸ್. ಬಟ್ ಎಷ್ಟಾಯಿತು, 200 ಮಾರ್ಕ್ಸ್ ಆಯಿತು. ಕ್ವಶನ್ಸ್ಗಳು ಎಷ್ಟಾದವು, 200 ಕ್ವಶನ್ಸ್ ಆದವು. ಓಕೆ, ಇವಾಗ ಟೈಮ್ ನೋಡೋಣ. ರೀಸನಿಂಗ್ 40 ಕ್ವಶನ್ 50 ಮಾರ್ಕ್ಸ್, ಒಟ್ಟು 30 ನಿಮಿಷ ಟೈಮ್ ಇರುತ್ತೆ. ಇದು ಮೊದಲು ಇದು ಹೇಳೋಕ್ಕಾಗಿತ್ತಲ್ಲ, RRB ಎರಡೂ ಎಕ್ಸಾಮ್ಗೆ, ಇದು RRBದು ಎರಡೂ ಎಕ್ಸಾಮ್ಗೆ ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಐತೆ. ಕ್ಲರ್ಕು ಆಮೇಲೆ PO ಎರಡಕ್ಕೂ ಸೇಮ್ ಪ್ಯಾಟರ್ನ್, ಇದೊಂದೇ ಪ್ಯಾಟರ್ನ್ ಐತೆ. 30 ಮಾರ್ಕ್ಸ್, 30 ನಿಮಿಷ ರೀಸನಿಂಗ್ಗೆ. ಆಮೇಲೆ ಕ್ವಾಂಟು ಕೂಡ 30 ನಿಮಿಷ, ಇಂಗ್ಲೀಷು ಕೂಡ 30 ನಿಮಿಷ. ಬಟ್ ಕಂಪ್ಯೂಟರ್ಗೆ 15 ಮಿನಿಟ್ಸ್, ಆಮೇಲೆ GA ಕೂಡ 15 ಮಿನಿಟ್ಸ್. ಇವೆರಡಕ್ಕೂ 15 ಮಿನಿಟ್ಸ್ ಇರುತ್ತೆ ಟೈಮ್. ಇದು RRB ಕ್ಲರ್ಕ್ಗೂ ಮತ್ತು POಗೂ ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಇವಾಗ ಸೇಫ್ ಅಟೆಂಪ್ಟ್ ಬಗ್ಗೆ ನೋಡೋಣ. ಸೇಫ್ ಅಟೆಂಪ್ಟ್ ಅಂದರೆ ನಿಮ್ಮದು ಸ್ಕೋರ್ ಎಷ್ಟು ಬರಬೇಕು ಮಾರ್ಕಲ್ಲಿ, ಆಮೇಲೆ ನಾರ್ಮಲಾಗಿ ಎಷ್ಟು ಸ್ಕೋರ್ ಮಾಡಿದ್ರೆ ಸೆಲೆಕ್ಟ್ ಆಗ್ಬೋದು. 200 ಮಾರ್ಕ್ಸಿಗೆ ಇರ್ತಲ್ಲ ಟೋಟಲ್. 200 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಸೆಲೆಕ್ಟ್ ಆಗ್ಬೋದು ಸರ್ ಅಂತ ಕ್ವಶನ್ ಕೇಳ್ತಿರ್ತಾರೆ. 200 ಮಾರ್ಕ್ಸನ್ನು ಅವ್ರು ಏನು ಮಾಡ್ತಾರೆ, 80ಕ್ಕೆ ಕನ್ವರ್ಟ್ ಮಾಡ್ತಾರೆ. ಒಟ್ಟು 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಬರಾಗ ಟೋಟಲ್ ಸ್ಕೋರ್ 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿರ್ತಾರೆ. 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದಾಗ ಅದು 200 ಇರೋದೇನು ಅದು 100 ಮಾರ್ಕ್ಸಲ್ಲಿ ಏನೇನು ಬರುತ್ತೆ, ಇಂಟರ್ವ್ಯೂ ಪ್ಲಸ್ ನಿಮ್ಮದು ಮೇನ್ ಸ್ಕೋರ್ ಎರಡು ಬಂದಿರುತ್ತೆ. 100 ಮಾರ್ಕ್ಸದು ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಬರಾಗ ಇಂಟರ್ವ್ಯೂ ಪ್ಲಸ್ ಮೇನ್ಸ್. ಇಂಟರ್ವ್ಯೂ 20 ಮಾರ್ಕ್ಸಿಂದ ಇರುತ್ತೆ. ನಿಮ್ಮದು ಮೇನ್ಸ್ ಎಕ್ಸಾಮ್ 200 ಮಾರ್ಕ್ಸ್ ಇರೋದನ್ನು ಅವರು ಏನು ಮಾಡ್ತಾರೆ, 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಇವೆರಡು ಸೇರಿಸಿ ಏನಾಗುತ್ತೆ, 100 ಮಾರ್ಕ್ಸ್ ಆಗುತ್ತೆ.
ಅಂದರೆ 200 ಮಾರ್ಕ್ಸ್ ಇರುತ್ತಲ್ಲ ಅದನ್ನು 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ ಅವರು. 200 ಮಾರ್ಕ್ಸನ್ನು 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಬಂದಿರೋ ಸ್ಕೋರ್ಗೆ ಇಂಟು 4 ಮಾಡಿ /100 ಮಾಡ್ತಾರೆ, ಅದರ್ಥ ಅದರದ್ದು. ಇವಾಗ 200 ಮಾರ್ಕ್ಸನ್ನು 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಏನಾದ್ರು 200ಗೆ 100 ಮಾರ್ಕ್ಸ್ ಬಿದ್ದಿತ್ತು ಮೇನ್ಸಲ್ಲಿ. ಹಾಗಿದ್ಮೇಲೆ ನಿಮ್ಮದು ಈ 80ಕ್ಕೆ ಎಷ್ಟು ಬಿದ್ದು ಅಂತ ಅರ್ಥ. 80ಕ್ಕೆ ಎಷ್ಟು ಬಿದ್ದು 80ಕ್ಕೆ ಎಷ್ಟು ಬೀಳ್ತವೆ 80 × 100 / 200 2x = 40 40 ಮಾರ್ಕ್ಸ್ ಬೀಳ್ತವೆ. 100ಕ್ಕೆ 40 ಮಾರ್ಕ್ಸ್ ಬಿದ್ದಂಗೆ ಆಯಿತು. ಆಮೇಲೆ ಇಂಟರ್ವ್ಯೂವಲ್ಲಿ ನಿಮ್ಗೆ ಏನಾರು ಒಂದು 13 to 15 ಮಾರ್ಕ್ಸ್ ಎಷ್ಟರಲ್ಲಿ ಯಾವುದಾದ್ರು ಒಂದು ಬಿದ್ದರೂ ಇದ್ರಾಗ ಸೇರಿಸಿದ್ರೆ 53 to 55 ಮಾರ್ಕ್ಸ್ ಆಗುತ್ತೆ. ಆರಾಮ್ ಸೆಲೆಕ್ಷನ್ ಆಗುತ್ತೆ. ನಾನು 100 ಹೇಳಿದರೆ ನಿಮ್ಮದು ಫೈನಲ್ ಸೆಲೆಕ್ಷನ್ದು ಫೈನಲ್ ಕಟ್ ಆಫ್ ಇಂಟರ್ವ್ಯೂ ಆದ ನಂತರ ಇದ್ರ ಕಟ್ ಆಫ್ ನಿಮ್ಮದು ಎಷ್ಟಿರುತ್ತೆ ಅಂದರೆ 40 ± 2 ಇಷ್ಟೇ ಇರುತ್ತೆ. 40 ± 2 ಜನರಲ್ದು. ಇದ್ರ ಬಗ್ಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರೋ ಒಂದು ವಿಡಿಯೋ, ವೇಕೆನ್ಸಿ ಆಧಾರದ ಮೇಲೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಕೂಡ ಇದೆ. ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ವಿಡಿಯೋ ನೋಡ್ಕೋಬೋದು. ಬಟ್ ನಾನು ಇವಾಗ ಜಸ್ಟ್ ಮೇನ್ಸಲ್ಲಿ ಎಷ್ಟು ಸ್ಕೋರ್ ಬರಬೇಕು 200ಗೆ 90 to 100 ಸ್ಕೋರ್ ಬರಬೇಕು, ಅದಷ್ಟೇ ನೆನ್ಪಿಟ್ಕೊಳ್ರಿ. 200ಗೆ 90 to 100 ಸ್ಕೋರ್ ಬರಬೇಕು. ಇದು ಪಿ ಓದಾತು. ಇಲ್ಲೊಂದು ಸತಿ ಬರೆದ್ಬಿಡ್ತೇನೆ. ಪಿ ಓದು ಎಷ್ಟು ಬರಬೇಕು 200ಗೆ 90 to 100 ಸ್ಕೋರ್ ಬರಬೇಕು ಕಂಪಲ್ಸರಿ. ಪಿ ಓಗೆ 90 to 100. ಇವಾಗ ಕ್ಲರ್ಕ್ದು ನೋಡೋಣ. ಕ್ಲರ್ಕ್ದು ಇವಾಗ ಟೋಟಲ್ 200 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. ಬಟ್ ಕ್ಲರ್ಕಲ್ಲಿ ಇಂಟರ್ವ್ಯೂ ಇರಲ್ಲ. ಅದಕ್ಕೋಸ್ಕರ 200ಅನ್ನು ಏನು ಮಾಡ್ತಾರೆ ಅವರು 100 ಕನ್ವರ್ಟ್ ಮಾಡ್ಕೋತಾರೆ. 200ಅನ್ನು 80 ಕನ್ವರ್ಟ್ ಮಾಡಲ್ಲ, 100 ಕನ್ವರ್ಟ್ ಮಾಡ್ಕೋತಾರೆ. ನಿಮ್ಗೆ 200ಕ್ಕೆ 100 ಮಾರ್ಕ್ಸ್ ಬಿದ್ದಿತ್ತು ಅಂತಂದರೆ 100ಕ್ಕೆ ಎಷ್ಟಾಗುತ್ತೆ 50 ಮಾರ್ಕ್ಸ್ ಬಿದ್ದಂಗೆ ಆಗುತ್ತೆ. ಇದು 50 ಮಾರ್ಕ್ಸ್ ಆಗುತ್ತೆ. ಇದ್ರದ್ದು ಫೈನಲ್ ಸೆಲೆಕ್ಷನ್ದು ಕಟ್ ಆಫ್ ಜನರಲ್ಲಿ 50 ಸಮೀಪನೇ ಇರುತ್ತೆ. 50, 53, 54, 55, 50ರಿಂದ 55ವರೆಗೂ ಇರುತ್ತೆ ಇದ್ರದ್ದು ಫೈನಲ್ ಸೆಲೆಕ್ಷನ್ದು. ಅದಕ್ಕೋಸ್ಕರ ಇದ್ರ ಡಬಲ್ ನಮ್ಮ ಸ್ಕೋರ್ ಮಾಡಬೇಕು. ಡಬಲ್ ಸ್ಕೋರ್ ಅಂದರೆ 100 to 110. ಬಟ್ ನಿಮ್ಮದು ಸೇಫ್ ಸ್ಕೋರ್ ಎಷ್ಟು ಅಂತಂದರೆ 110 to 130. ನಿಮ್ದು ಏನಾರೆ 200ಗೆ ಮಾರ್ಕ್ಸ್ 110 to 130 ಬರ್ತಿದ್ರೆ ನಿಮ್ದು ಅದು ಬೆಸ್ಟ್. ನೀವು ಆರಾಮ್ ಸೆಲೆಕ್ಷನ್ ಆಗ್ಬೋದು. ನಾನಿದು ಜನರಲ್ದು ಹೇಳ್ತಿದ್ದೀನಿ. ಜನರಲ್ದು 110 to 130. ಇದ್ರದ್ದು ಎಷ್ಟಾಯಿತು 110 to 130 ಸ್ಕೋರ್ ಔಟ್ ಆಫ್ 200. ಇದು ಔಟ್ ಆಫ್ 200, 90 to 100 ಪಿ ಓದು. ಈ ರೀತಿ ಸ್ಕೋರ್ ಬಂದರೆ ಆರಾಮ್ ಸೆಲೆಕ್ಷನ್ ಮಾಡ್ಕೋಬೋದು. ಇದಾಗಿತ್ತು ಎಕ್ಸಾಮ್ದು ಪ್ಯಾಟರ್ನ್. ಆಮೇಲೆ ಇದಾಗಿತ್ತು ನಿಮ್ಮದು ಎಷ್ಟು ಬರಬೇಕು ಸ್ಕೋರ್ 200 ಅಂತೇಳಿ ಸೇಫ್ ಸ್ಕೋರ್ ಫಾರ್ ಜನರಲ್ ಹೇಳ್ತಿರೋದು. ಜನರಲ್ ಸ್ಟೂಡೆಂಟ್ಸ್ಗಳಿಗೆ. ನಿಮ್ಮ ಕ್ಯಾಟಗರಿ ಇದ್ದರೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರದ್ದು ಕೂಡ ಕ್ಲರ್ಕ್ದು ಕೂಡ 3 ವರ್ಷದ ನಿಮ್ಮದು ಹಳೆಯ ಕಟ್ ಆಫ್ಗಳು, ಹಳೆಯ ರಿಸಲ್ಟ್ಗಳನ್ನು ನೋಡಿಕೊಂಡು, ಹಳೆಯ ವೇಕೆನ್ಸಿಗಳನ್ನ ನೋಡಿಕೊಂಡು 3 ವರ್ಷದ ಕಟ್ ಆಫ್ಗಳು, ಪ್ರಿಲಿಮ್ಸ್, ಮೇನ್ಸ್, ಆಮೇಲೆ ಫೈನಲ್ ಅಲಾಟ್ಮೆಂಟ್, ಸೆಕ್ಷನಲ್ ಕಟ್ ಆಫ್ ಪ್ರತಿಯೊಂದು ಡೀಟೇಲಾಗಿ ಡಿಸ್ಕಸ್ ಮಾಡಲಾಗಿದೆ. ಅವು 2 ವೀಡಿಯೋಗಳು ಕ್ಲರ್ಕ್ದು ಮತ್ತು ಪಿ ಓದು ವೀಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದನೇ ನೋಡ್ಕೋಬೋದು. ಇವಾಗ ಎಕ್ಸಾಮ್ ಡೇಟ್ಸ್ಗಳ ಬಗ್ಗೆ ನೋಡೋಣ. ಎಕ್ಸಾಮ್ ಡೇಟ್ಸ್ ಪಿ ಓದ ಎಕ್ಸಾಮ್ 28 ಡಿಸೆಂಬರ್ಗೆ ಐತೆ. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಕ್ಲರ್ಕ್ದು ಕನ್ಫ್ಯೂಸ್ ಐತೆ ಎಷ್ಟೋ ಜನಕ್ಕೆ. ಕ್ಲರ್ಕ್ದು ಎಕ್ಸಾಮ್ 1 ಫೆಬ್ರಿಗೆ ಐತೆ. ಫೆಬ್ರವರಿ 1ನೇ ತಾರೀಕಿಗೆ ಐತೆ. ಇದು ಕ್ಲರ್ಕ್ದು ಎಕ್ಸಾಮ್. ಪ್ರೀ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಬರ್ಬೋದು ಅಂತೇಳಿ RRB ಪಿ ಓದು ಪ್ರೀ ಎಕ್ಸಾಮ್ದು ರಿಸಲ್ಟ್ ಇದೊಂದು ಸ್ವಲ್ಪ RRB ಪಿ ಓದು ಪ್ರೀ ಎಕ್ಸಾಮ್ RRB ಫಸ್ಟ್ ಒನ್ ಪಿ ಓದು ನೋಡೋಣ. ಪಿ ಓದ ರಿಸಲ್ಟ್ ಇವಾಗ ನಾವು ಇದು 3rd ಪಾರ್ಟ್ ನೋಡ್ತಿದ್ದೀವಿ. ಪಿ ಓದ ರಿಸಲ್ಟ್ ಯಾವಾಗ ಬರ್ಬೋದು ಒಂದು ಸೆಕೆಂಡ್, ಇದ್ರ ಬಗ್ಗೆ ನೋಡಿ ಇಟ್ಟಿರ್ತೈತೆ. 15 to 16 ಡಿಸೆಂಬರ್ ಇವಾಗ ರಿಸಲ್ಟ್ ಬರಬೇಕು. ಯಾಕಂದರೆ ಮುಂದೆ 12 ದಿನದಲ್ಲಿ ಏನಾಗುತ್ತೆ ಎಕ್ಸಾಮ್ ಐತೆ, ಮೇನ್ ಎಕ್ಸಾಮ್ ಐತೆ. ಈ 16ಕ್ಕೆ ಬರ್ತಂದ್ರೆ 12 ದಿನದಲ್ಲಿ ಮೇನ್ ಎಕ್ಸಾಮ್ ಐತೆ. ಅದಕ್ಕಿಂತ ಮೊದಲು ಅವರು ರಿಸಲ್ಟ್ ಕೊಡಬೇಕು, ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಬೇಕು. ಅದಕ್ಕೋಸ್ಕರ 15 to 16 ಡಿಸೆಂಬರ್ ಪಿ ಓದ ರಿಸಲ್ಟ್ ಬರ್ಬೋದು. ಸೆಕೆಂಡ್ ಒನ್ ಕ್ಲರ್ಕ್ ರಿಸಲ್ಟ್. ಕ್ಲರ್ಕ್ ಎಕ್ಸಾಮ್ ಇರೋದು ಫೆಬ್ರವರಿ 1ಗೆ ಐತೆ ಮೇನ್ಸ್ದು. ಅದಕ್ಕೋಸ್ಕರ ಕ್ಲರ್ಕ್ ರಿಸಲ್ಟ್ ಜನವರಿ 15 to 16 ಬರ್ಬೋದು. ಯಾಕಂದರೆ ಮಧ್ಯೆ 15ಗಿಂತ ಹಿಂದೆ ಸಂಡೇ ಸ್ಯಾಟರ್ಡೆ ಬರುತ್ತೆ, ಅವಾಗ ರಿಸಲ್ಟ್ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಜನವರಿ 15 to 16ಗೆ ಕ್ಲರ್ಕ್ದು ಪ್ರಿಲಿಮ್ಸ್ ರಿಸಲ್ಟ್ ಬರುತ್ತೆ. ಓಕೆ, ಪ್ರಿಲಿಮ್ಸ್ದು ಎಕ್ಸಾಮ್ದು ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಈ ಕಟ್ ಆಫ್ದು ಆಲ್ರೆಡಿ ಆ 2 ವೀಡಿಯೋಗಳು ಕೊಟ್ಟಿದ್ದೀನಲ್ಲ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಡಿಸ್ಕಸ್ ಮಾಡಲಾಗಿತ್ತು. ಬಟ್ ಇನ್ನೊಂದು ಸತಿ ಕಟ್ ಆಫ್ ನಾನು ಜಸ್ಟ್ ಎಷ್ಟು ಇರ್ಬೋದು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಡೀಟೇಲ್ ಆಗಬೇಕಂತಂದ್ರೆ ಆ ವಿಡಿಯೋಗಳೆಲ್ಲ ಚೆಕ್ ಮಾಡ್ಕೋಬೋದು. ಪಿ ಓದು ಕಟ್ ಆಫ್ ಒಂದು ಸೆಕೆಂಡ್ ಎಷ್ಟೈತೆ 2024ರಲ್ಲಿ, 2023ರಲ್ಲಿ,
2022ರಲ್ಲಿ ಮತ್ತು ಇವಾಗ 2025 ನೋಡೋಣ. ಫಸ್ಟ್ ಒನ್ನ ಕ್ಲರ್ಕ್ದು ಪಿ ಓದೇ ನೋಡೋಣ. ಮೊದಲು ಪಿ ಓದು 2024 ಪಿ ಓದು ಪ್ರಿಲಿಮ್ಸ್ ರಿಸಲ್ಟ್ ಜನರಲ್ ಎಷ್ಟಿತ್ತು? 38.5 ಇತ್ತು. 2023ರಲ್ಲಿ ಎಷ್ಟಿತ್ತು? 35 ಇತ್ತು. 2022ರಲ್ಲಿ 36 ಇತ್ತು. ಅವಾಗೆಲ್ಲ ವೇಕೆನ್ಸಿ ಆಧಾರದ ಮೇಲೆ ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಅದರ ಆಧಾರದ ಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳೋದು ನಾನು. ಈ ಸತಿ ಎಷ್ಟು ಇರ್ಬೋದು? 36 ±2 ಇರುತ್ತೆ ಈ ಸತಿ ಇದು ಕಟ್ ಆಫ್ ಪಿ ಓದು. ನಿಯರ್ಲಿ 40 ±2 ಅಂತ ಅನ್ಕೋಬೋದು ನೀವು. ಅದು 40 ನಿಯರ್ಲಿ 40 36 ±2 ಇರುತ್ತೆ ಪಿ ಓದು. ಅಥವಾ 38 ±2 ಮಾಡ್ಕೊಳ್ರಿ. 38 ±2. ಓಕೆ, ನೆಕ್ಸ್ಟ್ ಪಿ ಓದಾಯ್ತು. ಇವಾಗ ಕ್ಲರ್ಕ್ ನೋಡೋಣ. ಕ್ಲರ್ಕ್ದು 2024ರಲ್ಲಿ 68.75 ಇತ್ತು. ಆವಾಗ ವೇಕೆನ್ಸಿ ಭಾಳ ಕಡಿಮೆ ಇದ್ದವು. ಆಮೇಲೆ 2023ರಲ್ಲಿ 68 ಇತ್ತು. 2022ರಲ್ಲಿ 67 ಇತ್ತು. ಇವಾಗ ಎಷ್ಟಿರಬಹುದು? ಇವಾಗೆಲ್ಲ ವೇಕೆನ್ಸಿ ಆಧಾರದ ಮೇಲೆ ಹೇಳಿರೋದು. ಅವಾಗೆಲ್ಲ ವೇಕೆನ್ಸಿ 300ಗಿಂತ ಕಡಿಮೆನೇ ಇತ್ತು. ಅವಾಗ ಮೊದಲು 300ಗಿಂತ ಕಡಿಮೆ ವೇಕೆನ್ಸಿ ಇದ್ದು ಈ 3 ವರ್ಷ. ಅದಕ್ಕೋಸ್ಕರ ಕಟ್ ಆಫ್ ಎಷ್ಟು ಜಾಸ್ತಿ ಹೋಗಿತ್ತು. ಈ ಸತಿ ವೇಕೆನ್ಸಿ ಇರೋದು 800 ವೇಕೆನ್ಸಿ ಇದಾವೆ. ಆಮೇಲೆ ಈ ವೇಕೆನ್ಸಿ ಕರ್ನಾಟಕದವ್ರು ಬಿಟ್ಟು ಯಾರು ಅಪ್ಲೈ ಮಾಡಿರಲ್ಲ. ಯಾಕಂದರೆ ಕ್ಲರ್ಕ್ಗೆ ಪ್ರತಿಯೊಂದು ಸ್ಟೇಟಲ್ಲಿ ಅವ್ರದ್ದೇ ವೇಕೆನ್ಸಿ ಐತೆ. ಪಿ ಓಗಿನ ಕೆಲವೊಂದು ಸ್ಟೇಟ್ಸಲ್ಲಿ ಅವ್ರದ್ದು ವೇಕೆನ್ಸಿ ಇಲ್ಲ. ಅದಕ್ಕೋಸ್ಕರ ಪಿ ಓದವರು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾರೆ. ಬಟ್ ಕ್ಲರ್ಕಿಗೆ ಯಾರು ಕರ್ನಾಟಕದಲ್ಲಿ ಅಪ್ಲೈ ಮಾಡಿರಲ್ಲ. ಎಲ್ಲರೂ ಕರ್ನಾಟಕದ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕಾಂಪಿಟೇಷನ್ ಮತ್ತು ಕಡಿಮೆ ಆಗಿರುತ್ತೆ. ಇದ್ರದ್ದು ಕಟ್ ಆಫ್ ನಾನು ಎಕ್ಸ್ಪೆಕ್ಟ್ ಮಾಡೋದು, ಇದ್ರದ್ದು ಕಟ್ ಆಫ್ 60 ±2 ಇಷ್ಟೇ ಇರುತ್ತೆ ಕಟ್ ಆಫ್. ಇದಕ್ಕಿಂತ ಜಾಸ್ತಿ ಹೋಗೋ ಸಾಧ್ಯನೇ ಇಲ್ಲ. ಇಷ್ಟು ಕಟ್ ಆಫ್ ಇರುತ್ತೆ ಅದು ಕ್ಲರ್ಕ್ದು ಈ ವರ್ಷದ್ದು ಪ್ರಿಲಿಮ್ಸ್ದು. ಓಕೆ, ಇಷ್ಟೊತ್ತಿದು ಹೇಳಿದ್ದು ಮೇನ್ಸ್ದು ಹೇಳಿದ್ದು ನಾನು. ಇದು ಪ್ರಿಲಿಮ್ಸ್ದು. ಓಕೆ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ. ಆಮೇಲೆ ಇದು ಇಷ್ಟು ಹಂಗೆ ಬರುತ್ತೆ ಸರ್, ಇದು ಹಿಂಗೇನೋ ಡೌಟ್ ಇತ್ತಂತಂದರೆ ಈ ಡೈರೆಕ್ಟ್ ಯಾವ ರೀತಿ ಹೇಳಿದ್ರೆ ನೀವು ಹಂಗೆ ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಅಂತಂದರೆ, ನಾನು ಇದು ಯಾವ ಆಧಾರದ ಮೇಲೆ ಹೇಳಿದ್ದೀನಿ ಅದ್ರ ಬಗ್ಗೆ ಆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ವೀಡಿಯೋಗಳು ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಆ ವಿಡಿಯೋದಲ್ಲಿ ವೇಕೆನ್ಸಿ ಟ್ರೆಂಡ್ಸ್ ಆಗಿದೆ, ಕಾಂಪಿಟೇಷನ್ ಯಾವ ರೀತಿ ಜಾಸ್ತಿ ಆಗ್ತಾ ಬಂತು, ಆಮೇಲೆ ಅದರದ್ದು ಪ್ರತಿಯೊಂದು ಕಟ್ ಆಫ್ಗಳನ್ನು ನೋಡಿಕೊಂಡು ನಾನು ಆ ವಿಡಿಯೋ ಮಾಡಿದ್ದೀನಿ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಇಲ್ಲಿ ನಾನು ಹೇಳ್ತಿರೋದು. ಓಕೆ, ಇವಾಗ ಲಾಸ್ಟ್ ಒನ್ ಏನು ನೋಡ್ಬೇಕಾಗಿದ್ದು ನಾವು, ಫೈನಲ್ ಅಲಾಟ್ಮೆಂಟ್ ಸೆಲೆಕ್ಷನ್ ಆದ ನಂತರ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ನೋಡೋಣ. ಇವಾಗ ಫೈನಲ್ ರಿಸಲ್ಟ್ ಫಸ್ಟ್ ಪಿ ಓದು ಏನಾಗುತ್ತೆ, ಇನ್ನೂ ಪಿ ಓದು ಮೇನ್ಸ್ ಎಕ್ಸಾಮ್ ಆದ ನಂತರ 28ಕ್ಕೆ ಮೇನ್ಸ್ ಎಕ್ಸಾಮ್ ಐತೆ ಡಿಸೆಂಬರ್. ಅದಾದ ನಂತರ 1 ಮಂತ್ ಬಿಟ್ಟು ಜನವರಿ 20ರ ಒಳಗಡೆ ಮೇನ್ಸ್ ರಿಸಲ್ಟ್ ಬರುತ್ತೆ. ಜನವರಿ 20ರ ಒಳಗಡೆ. ಫೆಬ್ 1st to 2nd ವೀಕಲ್ಲಿ ಅದರದ್ದು ಏನಿರುತ್ತೆ, ಇಂಟರ್ವ್ಯೂ ಇರುತ್ತೆ. ಫೆಬ್ 1st to 2nd ವೀಕಲ್ಲಿ ಇಂಟರ್ವ್ಯೂ ಇರ್ತೈತಿ. ಯಾವುದು? ಪಿ ಓದು. ಆ ಇಂಟರ್ವ್ಯೂ ಆದ ನಂತರ ಮುಂದೆ ರಿಸಲ್ಟ್ ಬರಬೇಕು. ಮುಂದೆ ರಿಸಲ್ಟ್ ಯಾವಾಗ ಬರಬೇಕು? ಪ್ರತಿ ವರ್ಷ ಯಾವಾಗ ಬರ್ತಿತ್ತು? ಜನವರಿ 1 ಬರ್ತಿತ್ತು. ಬಟ್ ಯಾವಾಗ ಎಕ್ಸಾಮ್ ಯಾವಾಗ ನಡೀತಿತ್ತು? ಆಗಸ್ಟಲ್ಲಿ ನಡೀತಿರ್ತಿತ್ತು. ಈ ಸತಿ ಏನಾಗೈತೆ, ಅಮಾಲ್ಗಮೇಷನ್ ಆಗಿರೋದ್ರಿಂದ RRB ಎಕ್ಸಾಮ್ಸ್ಗಳು ಮುಂದೆ ಹಾಕಿದ್ರು. ಆಗಸ್ಟಲ್ಲಿ ಆಗೋ ಎಕ್ಸಾಮ್ಸ್ಗಳು ನವೆಂಬರ್ ಡಿಸೆಂಬರಲ್ಲಿ ಆದವು. ಅದಕ್ಕೋಸ್ಕರ ಜನವರಿಗೆ ಬರೋ ರಿಸಲ್ಟ್ ಏನಾಗುತ್ತೆ, ಏಪ್ರಿಲ್ 1 ರಿಸಲ್ಟ್ ಬರುತ್ತೆ. ಏಪ್ರಿಲ್ 1 ಈ ಸತಿದ ರಿಸಲ್ಟ್ ಏಪ್ರಿಲ್ 1. ಪ್ರತಿ ವರ್ಷ ಜನವರಿ 1 ಬರ್ತಿತ್ತು, ಬಟ್ ಈ ಸತಿ ರಿಸಲ್ಟ್ ಏಪ್ರಿಲ್ 1ಗೆ ಬರೋ ಚಾನ್ಸಸ್ ಐತೆ. ಈ ಸತಿ ರಿಸಲ್ಟ್ ಜಾಸ್ತಿ ಮ್ಯಾಕ್ಸ್ ಚಾನ್ಸಸ್ ಏಪ್ರಿಲ್ 1ಗೆ ಐತೆ, ಅಥವಾ ಏಪ್ರಿಲ್ 1st ವೀಕಲ್ಲಿ ರಿಸಲ್ಟ್ ಬರುತ್ತೆ. ಏಪ್ರಿಲ್ 1ಗೆ ಬರುತ್ತೆ. ಅದು ಯಾವುದೇ ಡೇ ಇದ್ದರೂ ಏಪ್ರಿಲ್ 1ಗೆ ಬರುತ್ತೆ. ಅವತ್ತು ಸಂಡೇ ಇರಲಿ, ಸ್ಯಾಟರ್ಡೇ ಇರಲಿ, ಏನೇ ಇರಲಿ. ಪ್ರತಿ ವರ್ಷ ಹಂಗೆ ಆಗೋದು. ಜನವರಿ 1ಗೆ ರಿಸಲ್ಟ್ ಬರ್ತಿತ್ತು. ಅವಾಗ ಯಾವ ಡೇ ಇದ್ದರೂ ಅವತ್ತು ರಿಸಲ್ಟ್ ಅವ್ರು ಡಿಕ್ಲೇರ್ ಮಾಡ್ತಿದ್ರು. ಇದು ಪಿ ಓದಾಯ್ತು. ಇನ್ನು ಕ್ಲರ್ಕ್ದು ನೋಡೋಣ. ಕ್ಲರ್ಕ್ದು ಇದ್ರ ಜೊತೆನೇ ರಿಸಲ್ಟ್ ಬರುತ್ತೆ, ಬಟ್ ಇದ್ರ ಡೇಟ್ಸ್ಗಳು ನೋಡೋಣ. ಫೆಬ್ 1ಗೆ ಇದ್ರ ಕ್ಲರ್ಕ್ದು ಮೇನ್ಸ್ ಎಕ್ಸಾಮ್ ಐತೆ. ಅದರ ರಿಸಲ್ಟ್ ಬರೋದು ಫೆಬ್ರವರಿ 1ಗೆ ಮೇನ್ಸ್ ರಿಸಲ್ಟ್ ಐತಂದರೆ ಮಾರ್ಚ್ 1st ವೀಕಲ್ಲಿ ಇದ್ರದ್ದು ರಿಸಲ್ಟ್ ಬರುತ್ತೆ. ಮಾರ್ಚ್ 1st ವೀಕಲ್ಲಿ ಬರಬೇಕು, ಬಟ್ ಅವಾಗ ರಿಸಲ್ಟ್ ಬರೋಂಗಿಲ್ಲ. ಯಾಕಂದರೆ ಇದ್ರದ್ದು ಫೈನಲ್ ಮೇನ್ಸ್ ಆದ ನಂತರ ಬಂದಿರೋ ರಿಸಲ್ಟೇ ಫೈನಲ್ ಆಗಿರುತ್ತೆ. ಅದರಲ್ಲಿ ರಿಸಲ್ಟಲ್ಲಿ ನೀವು ಪಾಸ್ ಆಗಿದ್ದರೆ ಅದು ಸೆಲೆಕ್ಷನ್ನೇ ಆದಂತೆ ಅದರದ್ದು ಅರ್ಥ. ಅದಕ್ಕೆ ಮೇನ್ಸಲ್ಲಿ ನೀವು ಪಾಸ್ ಆದರೆ, ಮೇನ್ಸಲ್ಲಿ ಸೆಲೆಕ್ಟ್ ಆದರೆ ಡೈರೆಕ್ಟ್ ಫೈನಲ್ ಸೆಲೆಕ್ಷನ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಇದ್ರದ್ದು ಫೈನಲ್ ರಿಸಲ್ಟ್ ಬರೋದು ಏಪ್ರಿಲ್ 1ನೇ ತಾರೀಕಿಗೆ ಬರುತ್ತೆ. ಇವಾಗ ಬರೋಂಗಿಲ್ಲ. ಫೆಬ್ 1ಗೆ ಅದ್ರದ್ದು ಎಕ್ಸಾಮ್ ಆಯ್ತು ಅಂದರೆ ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಬರೋದು ಏಪ್ರಿಲ್ 1ಗೆ. ಪಿ ಓದು ಮತ್ತು ಕ್ಲರ್ಕ್ ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಏಪ್ರಿಲ್ 1ಗೆ ಇರುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟಾಗಿತ್ತು. ಏನೇನು ಡಿಸ್ಕಸ್ ಮಾಡಿದ್ದೀವಿ ನಾವು ಇನ್ನೊಂದ್ಸತಿ ನೋಡೋಣ. ಇಲ್ಲಿ ಮೊದಲ ಹೈಲೈಟಲ್ಲಿ
ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ವಿ. ಸೇಫ್ ಅಟೆಂಪ್ಟ್ಸ್ ಬಗ್ಗೆ ಪಿ ಓದು ಎಷ್ಟು ನೋಡಿದ್ವಿ ನಾವು. ಸೇಫ್ ಅಟೆಂಪ್ಟ್ 90 to 100 ಸೇಫ್ ಸ್ಕೋರ್ ಇದು ಮೇನ್ಸಲ್ಲಿ 200. ಕ್ಲರ್ಕ್ ಎಷ್ಟು ನೋಡಿದ್ವಿ 110 to 130. ಇದು ಜನರಲ್ದು ಹೇಳಿದ್ದು ನಾನು. ಎಕ್ಸಾಮ್ ಡೇಟ್ಸ್ ಇಲ್ಲೇ ನೋಡಿದ್ವಿ. ಪ್ರಿಲಿಮ್ಸ್ ಎಕ್ಸಾಮ್ದು ಇದು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರ್ಬೋದು 15-16 ಡಿಸೆಂಬರ್, ಇದು 15-16 ಜನವರಿ. ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ದು ಕಟ್ ಆಫ್ ಕರ್ನಾಟಕ ರಿಲೇಟೆಡ್ ಇದ್ರದ್ದು ಎಷ್ಟು ಇರುತ್ತೆ ಅಂತ ಹೇಳಿದ್ದೆ ನಾನು 38 ±2. ಇದ್ರದ್ದು ಎಷ್ಟು ಇರುತ್ತೆ ಕಟ್ ಆಫ್ 60 ±2. ಆಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದು ಏಪ್ರಿಲ್ 1. ಇದಾಗೈತಿ ಇವತ್ತಿನ ವಿಡಿಯೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.